सप्ताश्वरतवरूढं प्रचण्डं कश्यपात्मजं श्वेतमध्वदरं देवं तं सूर्यं प्रणवाम्यहम् ಅರಿಯಲಾರದ ಘೋರಸನ್ ದೇಹದಾಪಿಯು ಮುಳುಗಿದೇನ ಅರಿಯಲಾರದ ಘೋರಸನ್ ದೇಹದಾಪಿಯು ಮುಳುಗಿದೇನ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಪದೆ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಪದೆ ಹೀಗಿಸೋ ಶೋಧನೆಯಗೈವುದು ಶೋಧನೆಯಗೈವುದು ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಕರ್ಣ, ಮಗು ಕರ್ಣ. ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ನೀನು ಯಾರು ಮಾತೆ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಯನ್ನು ಕುಂತಿಯನ್ನವರು. ಕುಂತಿ, ಆ ಅರ್ಜುನನ ತಾಯಿ, ನನ್ನ ಹೆತ್ತ ತಾಯಿ. ಬಹುದಿನದ ಭಯಕ್ಕೆ ಬಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಭಯಕ್ಕೆ ಬಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಭಯಕ್ಕೆ ಬಲಿಸಿತಮ್ಮ. ಕರುಣೆಯ ತೋರಿದೆ, ವರನ ಪೊರೆದೆ.
ಐವರ ಮಾತೆ ನಿನಗಿರುವುದೇ ದೊರಕೆ ಮಮಕಾರ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಕರ್ಣ ಅಮ್ಮ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಫಲಿಸಿತಮ್ಮ ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿಯಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ಕರ್ಣ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚಲಿಗಳು ಸಹ ತಿನ್ನದೆ ಹಾಗೇ ಬಿಟ್ಟು ಬಿಟ್ಟು ಅಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಅಷ್ಟೊಂದು ಮಮತೆಯಿಂದ ಸಾಕಿ ಸುಲುಹು. ಹೀಗಿರುವಾಗ ಮನುಷ್ಯ ಮಾತ್ರನಾದ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಪರಾಧವಾದರೂ ಏನು? ಈ ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ಮಧ್ಯೆ ಏಕಮ್ಮ ಬಿಟ್ಟೆ? ಏಕೆ ಬಿಟ್ಟೆ? ಕರ್ಣಾರ್ಜುನರ ಮಧ್ಯ ಈ ಭೀಕರ ಸಮರವನ್ನು ಏಕಮ್ಮ ಸೃಷ್ಟಿಸಿದೆ? ಏಕೆ ಸೃಷ್ಟಿಸಿದೆ? ಅಮ್ಮ ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನದ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿ ಬಂದೆಯಲ್ಲ. ನನ್ನೇ ಉಪಕಾರದ ವಾರವನ್ನು ಈ ಜನ್ಮದಲ್ಲಿ ಅದೇಗೆ ತಿರಿಸಲಿ ತಾಯೇ, ಅದೇಗೆ ತಿರಿಸಲಿ? ಕುಮಾರ ಕಂದ ಬಾರೋ. ನಿನ್ನ ತಾಯಿ ನಾನೇನಯ್ಯ,
ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಕುಮಾರ, ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪಚಾರವನ್ನು ನಾನು ಇದುವರೆಗೂ ಯಾರಲ್ಲಿ ಹೇಳಿಕೊಳ್ಳಲಾಗದೆ ಅದೆಷ್ಟು ನೊಂದೆನು, ಅದೆಷ್ಟು ಬೆಂದೆನು. ಆ ಪರಮೇಶ್ವರನಿಗೊಬ್ಬನಿಗೆ ಗೊತ್ತಪ್ಪ. ಕರ್ಣ, ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನ ವಿಚಾರವನ್ನೆಲ್ಲ ತಿಳಿದ ಬಳಿಕ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕಂದ, ಓಡೋಡಿ ಬಂದೆನು. ಕುಮಾರ, ಆ ದಿನ ನೀನು ಮಗುವಾಗಿದ್ದಾಗ ಒಂದು ಮಾತನಾಡಲು ಶಕ್ತನಾಗಿರಲಿಲ್ಲ. ಅಂದಿನಿಂದ ಇಂದಿನವರೆಗೂ ಅದೆಷ್ಟು ನೊಂದೆಯೋ, ಅದೆಷ್ಟು ಕಣ್ಣೀರು ಸುರಿಸಿದೆಯೋ, ಅದೆಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದೆಯೋ. ಕರ್ಣ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅದೆಷ್ಟು ಅಪನಿಂದನೆಗೆ ಗುರಿಯಾದೆಯೋ. ಅದೆಲ್ಲದಕ್ಕೂ ಈ ಪಾಪಿ ಕುಂತಿಯೇ ಕಾರಣಳು. ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸಪ್ಪ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯೇ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡೆಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯೇ, ಎಲ್ಲಿಂದ ಬರಬೇಕು? ಕುಮಾರ, ಆದದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವೆಯಂತೆ. ಬಾ ಕಂದ, ಬಾ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳುತ್ತಾಯೆ, ಖಂಡಿತವಾಗಿಯೂ ನಡೆಸಿಕೊಡುವನು. ಆದರೆ ನಾನು ಜೀವಿಸುವವರೆಗೂ ಆ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯೇ, ಮಾಡಲಾರೆ. ಹಾಗಲ್ಲ ಮಗು, ಹೆತ್ತ ತಾಯಿಯಾಗಿ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸಬಾರದು. ಪಾಂಡವರ ಮೇಲಿನ ವೈರತ್ವವನ್ನು ಕಳೆ, ಸೌಭ್ರಾತೃ ದಾನ ಮಾಡು ಕರ್ಣ. ಅಮ್ಮ, ನೀನು ಈ ರೀತಿ ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ನಾನು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸರೆ ಸರ್ವದಾ ಆಗಲಾರದು ತಾಯೇ, ಸರ್ವದಾ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರನ್ಮುಖನಾಗಲಾರೆ ತಾಯೇ. ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ ಕುಮಾರ. ಅಮ್ಮ, ಇದುವರೆಗೂ ಆ ಸೋದರರೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲವಲ್ಲ. ಅಮ್ಮ, ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬಿಸಾಡಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗುವುದಮ್ಮ, ಪುನಃ ಚಿಗುರುವುದೇ. ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನು ಕೊಟ್ಟಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಹುದು ತಾಯೇ? ಬಿಡು ನಿನ್ನ ವ್ಯತೆಯನು. ಕರ್ಣ, ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೋಗಲಿ ಬಿಡು. ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಾದರೂ ನೀನು ಪರಾನ್ಮುಖನಾಗಿ ಬಿಡಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೆ ಮುಳಿಯುವ. ಅಮ್ಮ, ಆತನು ನನ್ನಲ್ಲಿ ಇಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ, ನೀನೇನು ಬಲ್ಲೆ? ಅಮ್ಮ, ಈ ಕರ್ಣನು ಈ ಪ್ರಪಂಚದಲ್ಲಿ ನನ್ನನ್ನು ಸೂತ ಕುಲದವ, ಹೀನ ಕುಲದವ ಎಂದು ಹೀಯಾಳಿಸಿ ದೂಡಿ ಬಿಟ್ಟಾಗ
ಆತನು ನನ್ನನ್ನು ಬಹು ಮನ್ನಣೆಯಿಂದ ಸಾಕಿ ಸಲುಹಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ತನ್ನ ಪ್ರಾಣದಂತೆ ನೋಡಿಕೊಂಡನಲ್ಲವೇ? ಅಮ್ಮ, ನಾನು ಈ ಯುದ್ಧದಲ್ಲಿ ಪರನ್ಮುಖನಾಗಲಾರೆ ತಾಯೇ, ಪರನ್ಮುಖನಾಗಲಾರೆ. ಹೋಗಲಿ ಬಿಡು, ಹೆಚ್ಚಿಗೆ ಹೇಳಿ ನಿನ್ನ ಮನಸ್ಸಿಗೆ ನೋವುಂಟು ಮಾಡಲಾರೆ. ಕರ್ಣ, ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ, ಅವರನ್ನು ಉಳಿಸಪ್ಪ. ಆಗಬಹುದು ಅಮ್ಮ, ಆಗಬಹುದು. ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ನನ್ನ ಪರಮ ವೈರಿ ಹೆಂದೆನಿಸಿದ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರು. ಆಗ ಈ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ದೈವವಶತ್ ಅರ್ಜುನನಿಂದ ನಾನೇ ಮೃತನಾದರೂ, ನನ್ನಿಂದ ಅರ್ಜುನನೇ ಮೃತನಾದರೂ ನಿನಗೆ 5 ಮಕ್ಕಳು ಉಳಿಯುವವರು ತಾಯಿ, ಉಳಿಯುವವರು. ಬಿಡು ನಿನ್ನ ವ್ಯತೆಯನು. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯುವರು. ಹೆತ್ತು ಹೊಟ್ಟೆಗದೇ ಸಂತೋಷ. ಕರ್ಣ, ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಹೇಳು ಅಮ್ಮ. ಸತ್ಯವಾಗಿಯೂ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಸತ್ಯವಾಗಿಯೂ ನಡೆಸಿಕೊಡುವೆನು ಅಮ್ಮ. ಹೌದು ಮಗು. ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಅಯ್ಯೋ ಸೂರ್ಯೋದನ, ಹೀಗಲೇ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನು ಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನೇ ಅಪಹರಿಸಿದನು. ಆತನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಹೆತ್ತ ತಾಯಿಯಾದ ನೀನು ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ವಾದ ಪಡೆದೆಯ ಅಮ್ಮ, ವಾಗ್ವಾದ ಪಡೆದೆ. ಆಗಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿಯುವೆ. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣನ ಪರಮಾತ್ಮನು ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ, ನೀನಿನ್ನು ಹೋಗಿ ಬಾ ತಾಯಿ. ಕರ್ಣ, ನಿನ್ನ ಮಾತಲ್ಲಿ ಯಾವ ಸಂದೇಹವೂ ಇಲ್ಲ ತಾನೆ? ಅಮ್ಮ, ಹೆತ್ತ ತಾಯಿಯಾದ ನೀನು ನಿನ್ನ ಮಗನ ಮೇಲೆ ನಿನಗೆ ಸಂದೇಹವೇ? ಹೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಕುಮಾರ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಲ್ಲೆ. ಕಷ್ಟ
ಜನನಿ. ಅಮ್ಮ, ನಿನ್ನ ಸಂದೇಹವನ್ನು ಬಿಡು. ನೀನಿನ್ನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯೇ. ಅಮ್ಮ, ಅಮ್ಮ, ಕರೆದೆಯ ಇಲ್ಲಿ ಬಾ ತಾಯಿ. ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನೆಂದು ಹೇಳು ಮಗು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿಯೂ ಸಹ ಹೇಳಬೇಡ. ಕುಮಾರ, ಒಂದು ವೇಳೆ ನಾನು ಈ ಯುದ್ಧದಲ್ಲಿ ಮೃತನಾದರೆ. ಕರ್ಣ. ಹೌದು ತಾಯಿ, ಒಂದು ವೇಳೆ ನಾನು ಈ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಧರ್ಮರಾಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯೆಗಳನ್ನು ನೆರವೇರಿಸಬೇಕೆಂದು ನಿನ್ನಲ್ಲಿ ಕೈ ಜೋಡಿಸಿ ಬೇಡುವೆನು ತಾಯೇ, ಕೈ ಜೋಡಿಸಿ ಬೇಡುವೆನು. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತ ಸರ್ವನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದು ವ್ಯರ್ಥವಲ್ಲವೇ? ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರಾರೋ ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾಜಾಲ. ವಿಧಿಗೈದ ಮೋಸದಿಂದ ಗತಿ ನನ್ನದೆ ಜಗದಿ. ವಿಧಿಗೈದ ಮೋಸದಿಂದ. ಅಯ್ಯೋ ವಿಧಿಯೇ. ಎನ್ನಯ ಪಾಳು ಕಣ್ಣೀರೋ ಜಗದಿ ಪಾಲಿ ಪರಾರೋ ದೀನನ ದಯದಿ. ಅಯ್ಯೋ ವಿಧಿಯೇ. ಎನ್ನಯ ಪಾಳು ಕಣ್ಣೀರ ಜಗದಿ ಪಾಲಿ ಪರಾರೋ ದೀನನ ದಯದಿ. ಕೊನೆಗಾಣಿಕೆಯ ಕರ್ಮದ ಬಂಧನ. ಅಯ್ಯೋ, ಕೊನೆಗಾಣಿಕೆಯ ಕರ್ಮದ ಬಂಧನ. ದಾರಿಯ ಕಾಣದ ಅಂದನ ತೆರೆನಾನೆ. ದಾರಿಯ ಕಾಣದ ಅಂದನ ತೆರೆನಾನೆ. ಗತಿ ನನ್ನದೆ ಜಗದಿ. ವಿಧಿಗೈದ ಮೋಸದಿಂದ ಗತಿ ನನ್ನದೆ ಜಗದಿ. ವಿಧಿಯೇ ಉಳಿಸಿದೆ ಕಣ್ಣೀರ ಕಣ್ಣೀರ. ವಾಸುದೇವ, ಉಭಯ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧನಾಗಿರುವ ವೀರ ಯೋಧನನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಕ್ಷಣೆಯಿಂದ ಕ್ಷಣಪ್ರಣಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯೋಧನನ್ನು ಒಂದು ಸಾರಿ ತೋರಿಸು ಮಾಧವ. ನಿನ್ನ ಇಚ್ಛೆ ಪಾರ್ಥ. ವಿಜಯ ವಿಜಯ ಜವದಳ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ.
ವಿಜಯ ವಿಜಯ ಜವದಳ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಅರ್ಜುನ, ಪರಮಾತ್ಮ, ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣ ಭಯಂಕರ. ಪರಮಾತ್ಮ, ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣ ಭಯಂಕರ. ಮಹಾರಥಿಗ ಬಗು ಪದಾತಿ ಪರಿರುದ ಮಹಾರಥಿಕ ಬಗು ಪದಾತಿ ಪರಿರುದ ಮಹಾಕಾರ ಪಟ ಮಾತಾಂತ ವಿಜಯ ವಿಜಯ ಜವದಳ್ ವೀಕ್ಷಿಸ ಮೆರವಿ ರಣಭುವಿಯ ಪರಿಯ ವಿಜಯ. ಅಹಿತ ನಿಘನಯುತ ರುಜುಬ ತುರುಗ ಗಜ ಸಹಿತ ವಿಭವದೆ ಮುದಿತ. ಅರ್ಜುನ, ಪರಮಾತ್ಮ, ಅಹಿತ ನಿಘನಯುತ ರುಜುಬ ತುರುಗ ಗಜ ಸಹಿತ ವಿಭವದೆ ಮುದಿತ. ತುಹಿನ ರೋಜ ಕುಲ ಮಹಾಬ್ಧಿ ನಿಖಿಲ. ಅರ್ಜುನ, ಲೋಹಿನ ರೋಚಿ ಕುಲ ಮಹಾಬ್ಧಿ ನಿಖಿಲ ರೂಪ ಭರಿತ ಕುರು ವಿಷಯ ಪರಿಕಲಿತ. ಅರ್ಜುನ, ಪರಮಾತ್ಮ, ರೂಪ ಭರಿತ ಕುರು ವಿಜಯ ಪರಿಕಲಿತ. ರೂಪ ಭರಿತ ಕುರು ವಿಜಯ ಪರಿಕಲಿ ವಿಜಯ ವಿಜಯ ಧವದಳ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ರಣಭುವಿಯ ಪರಿಯ ವಿಜಯ ವಿಜಯ. ಅರ್ಜುನ, ಪರಮಾತ್ಮ, ಇತ್ತ ನೋಡು ಪಾರ್ಥ, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಈ ಕಡೆ ನೋಡು ಪಾರ್ಥ, ಕೌರವನಿಗೆ ಪ್ರಿಯರಾದಂತಹ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢರಾಗಿ ಸೇನಾಪರಿಯನ್ನು ವೀಕ್ಷಿಸುತ್ತಿರುವರು. ಇತ್ತ ನೋಡು ಪಾರ್ಥ, ಸಿಂಧುರಾಜನ ಶಕುನಿಯು ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ರಕ್ಷಣೆಗಾಗಿ ದ್ರೋಣನು ಧನುರ್ಧಾರಿಯಾಗಿ ನಿಂತನು ಪಾರ್ಥ. ಅವನ ಪಾರ್ಶ್ವದಲ್ಲಿಯೇ ನಮ್ಮ ಕಡೆ ದೃಷ್ಟಿಸಿ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತು ನೋಡು ಪಾರ್ಥ, ಸುವರ್ಣಮಯವಾದ ರಥದಲ್ಲಿ ಶ್ವೇತ ವಸನಾಧಾರಿಗೆ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರ ಸೇನಾಪತಿ ಭೀಷ್ಮ. ಆತನು ನಿನ್ನ ಪೂಜ್ಯ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತನಿಗೆ ವಂದಿಸು ಪಾರ್ಥ. ವಾಸುದೇವ, ನಿನಗೆ ವಂದಿಸುವೆನು. ಭೀಷ್ಮ, ಕುರುಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳು ನೀನು ತಿಳಿಸಬಲ್ಲವನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಿತ್ರರಾಗಿ ನಿಂತಿರುವಲ್ಲ ಪಾರ್ಥ? ಜನಾರ್ದನ 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 ಕೃಷ್ಣ. ಪರಮಾತ್ಮ, ಅರ್ಜುನ, ಜನಾರ್ದನ ಕರೆ ದಾರಿ ಬೇಡ ಬಯ್ಯ ಕದನ ಅತಿ ಬೇಡ ಬಯ್ಯ ಕದನ ಹರಿ ಬೇಡು ಸಾವಿದಲೆ ತೂಗರಿ ಯುದ್ಧವನೂನ. ಅರ್ಜುನ, ಪರಮಾತ್ಮ, ಸಾವಿದಲೆ ತೂಗರಿ ಯುದ್ಧವನೂನ
ಕಾದವರುಣ ಬೇಡ ಬಯ್ಯ ಕದನ ಹರಿ ಬೇಡ ಬಯ್ಯ ಕದನ ಹರಿ ಬೇಡಿ ಹರಿ ಬೇಡಿ ಜನಾರ್ದನ 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 ಏನು ಹೇಳಲಿ ಕೃಷ್ಣ, ಹಂಗ ಪತಂಗಗಳಲ್ಲಿಯೂ ತರುಣರ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡುತ್ತಿರುವುದು. ಶರೀರದಲ್ಲಿ ಕಂಪನವೋ ರೋಮಾಂಚನವೋ ಹುಟ್ಟುತ್ತಿರುವುದು. ನಾಲಿಗೆಯೂ ಸಹ ಒಣಗುತ್ತಿರುವುದು. ನಿಲ್ಲಲು ಕಾರಣವಿಲ್ಲ ಕೃಷ್ಣ. ಗಾಂಡಿವ್ಯವು ಕಳಚಿ ಹೆಡಿಕೆ ಬಿದ್ದಿತು. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲರ ಧಮನಿಗಳಲ್ಲಿ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಗಾಗಿ ಇವರನ್ನು ವರ್ತಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ಬದಿಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು ಪರಮಾತ್ಮ. ರಥವನ್ನು ಹಿಂತಿರುಗಿಸು ದೇವ. ಅರ್ಜುನ, ಪರಮಾತ್ಮ ಕುತತ್ಮ ಕಶ್ಮಲವಿದ ವಿಷಮೇಪ ಸಮಪಸ್ಥಿತ ಅನಾರ್ಯ ದುಷ್ಟಮ ಸ್ವರ್ಗ ಅನಾರ್ಯ ದುಷ್ಟಮ ಸ್ವರ್ಗ ಮಮ ಕೀರ್ತಿಕ ಮಮ ಅರ್ಜುನ ಮಮ ಕೀರ್ತಿಕ ಮಮ ಅರ್ಜುನ. ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನು ಅರ್ಜುನ, ಇದೇನು ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲವಾದ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಯಲ್ಲ. ತೆರೆದ ಸ್ವರ್ಗದ ಬಾಗಿಲು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನಂದು ಹೆಸರಾಗಿ ಹೇಡಿ ಎಂಬನೊಂದು ನಿಂದನೆ ಸಹಿಸಲಾರು. ಈ ದೌರ್ಬಲ್ಯವನ್ನು ತಿಳಿಸಿ ಮೊದಲು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು, ನನ್ನ ಪೂಜಾ ಪಿತಾಮಹ ಆಚಾರ್ಯ ದ್ರೋಣನು, ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು, ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ನನ್ನ ಭಿಕ್ಷರುತಿಯೇ ಶ್ರೇಷ್ಠಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯಲೋಭಕ್ಕಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಸ್ವಜನ ವಧೆಯು ನಮಗೆ ಸಮ್ಮತವಲ್ಲ. ಅರ್ಜುನ, ಪರಮಾತ್ಮ ಬೇಡ ಮಾಧವ ಬೇಡಿಕೊಂಡೆ ದೇವ ಬೇಡ ಮಾಧವ. ಅರ್ಜುನ, ಪರಮಾತ್ಮ ಬೇಡ ಮಾಧವ ಬೇಡಿಕೊಂಡೆ ದೇವ ಬೇಡ ಮಾಧವ. ಗುಡಿಯಲ್ಲಿ ನಾನು ಕೆಡ ಭಯಬಲಾರೆ. ಅರ್ಜುನ, ಗುಡಿಯಲ್ಲಿ ನಾನು ಕೆಡ ಭಯಬಲಾರೆ. ಕೆಡ ಮಾಧವ ಬೇಡಿಕೊಂಡೆ ದೇವ ಕೆಡ ಮಾಧವ. ನೋಡು ಪಾರ್ಥ ಹೇಳಿತನವಿದೆಯೇ, ನೋಡು ನೋಡು ಪಾರ್ಥ ದೇಯಗೆ, ನೋಡು ನೋಡು ಪಾರ್ಥ. ಅದ ಗಾಢದಿಂದ ಚರದಿ ಹುಡು ಬೇಗ ಪಾರ್ಥ. ಅರ್ಜುನ, ಪರಮಾತ್ಮ ಗಾಢದಿಂದ ಚರದಿ ಹುಡು ಬೇಗ ಪಾರ್ಥ. ನೋಡು ನೋಡು ಪಾರ್ಥ ಹೇಳಿದನವಿದೆಯೇಕೆ, ನೋಡು ನೋಡು ಪಾರ್ಥ. ಪಾರ್ಥ ಪಾರ್ಥ ಗುರು ಬಾಂಧವರ ಸ್ಥಿರವತೆಗಿಯಲಾರೆ. ಪರಮಾತ್ಮ
ಸ್ಥಿರವಾಗಿ ನಿಲ್ಲಲಾರೆ ನರಕಾಭೋಗಿಯಾಗಿ ಅರ್ಜುನ ಪರಮಾತ್ಮ ನರಕಾಭೋಗಿಯಾಗಿ ಕಳಲಾರೆ ದೇವ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ದುಷ್ಟ ಸಿಕ್ಕೆ ನಾನು ಇಷ್ಟ ಫಲ ನಾನು ದುಷ್ಟ ಸಿಕ್ಕೆ ನಾನು ಇಷ್ಟ ಫಲ ನಾನು ಸೃಷ್ಟಿಕರ್ತ ನಾನು ಅರ್ಜುನ ಪರಮಾತ್ಮ ಸೃಷ್ಟಿಕರ್ತ ನಾನು ನಿತ್ಯ ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು ಇಷ್ಟೆಯಿಂದ ನೋಡೈ ನೋಡು ನೋಡು ಪಾರ್ಥ ಹೇಳಿದನ ವಿಧೇಯಕ್ಕೆ ನೋಡು ನೋಡು ಪಾರ್ಥ 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 ಹಿಡಿಯಲಾರೆ ದೇವ ಅರ್ಜುನ ಕರದೆ ಕಾಣಿವೀಗ ಹಿಡಿಯಲಾರೆ ದೇವ ಅರಿರಾಣಿವೀಗ ಹಿಡಿಯಲಾರೆ ದೇವ ಕರದಿ ಕಾಣಿವೀಗ ಹಿಡಿಯಲಾರೆ ದೇವ ದಾಸೆಯುಳ್ಳು ಅಪಿಯಾಗಲಾರೆ ನೋಡು ನೋಡು ಪಾರ್ಥ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ಅರ್ಜುನ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ ಅರ್ಜುನ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ ಮಧ್ಯದಲ್ಲಿ ಮೋದ ಅರ್ಜುನ ಪರಮಾತ್ಮ ಮಧ್ಯದಲ್ಲಿ ಮೋದ ಅರ್ಜುನ ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ಗೈಬೆನ್ನೀಗ ಪಾರ್ಥ ನೋಡು ನೋಡು ಪಾರ್ಥ ಹೇಳಿದನ ವಿಧೇಯಕ್ಕೆ ನೋಡು ನೋಡು ಪಾರ್ಥ 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 ಅರ್ಜುನ ಯಾರನ್ನು ಯಾರು ವಧಿಸುವುದು ಹಳಿವಿಲ್ಲದ ಆತ್ಮವನ್ನು ಅಳಿಸುವುದು ಅಸಂಭವ ಮನುಷ್ಯನು ಅರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮನ ಅವಸಾನವಲ್ಲ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯಾದಿಗಳು ಪ್ರಾಪ್ತವಾಗುವಂತೆ ದೇಹಾಂತರ ವ್ಯಾಪ್ತಿಯು ಸಹಜವಾದುದು ಪಂಡಿತನಾದನು ಇದರ ಸಲುವಾಗಿ ದುಃಖಿಸುವುದಿಲ್ಲ ಈ ಭೀಷ್ಮ ದ್ರೋಣ ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡುವು ಮುಂದೆಯೂ ಜನ್ಮಿಸುವವು ಹುಟ್ಟಿದವನಿಗೆ ಮರಣವು ಮೃತನಾದ ಪುನರ್ಜನ್ಮವು ಅದು ಮೊದಲ ನಿಶ್ಚಯವಾಗಿರುವುದು ಪಾರ್ಥ ಇದು ಯುದ್ಧವು ಕ್ಷತ್ರಿಯನ ಧರ್ಮ ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ ಜನಾರ್ದನ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗಿರುವುದು ದುಸ್ವಾಹ ಚೈತನ್ಯ ದಿಕ್ಕಿನಿಂದ ದುಷ್ಪಿತವಾಗಿರುವುದು ನಾನು ಹೇಳಿಯಲ್ಲ ಆದರೂ ಪಾಪ ಪ್ರೀತಿಯಿಂದ ಯುದ್ಧಮುಖನಾಗಿರುವೆನು ಯುದ್ಧದ ಹೊರತಾಗಿ ಕ್ಷತ್ರಿಯ ನಂದನಿಗೆ ಮತ್ಯಾವ ಧರ್ಮವೋ ಇಲ್ಲವೋ ಅರ್ಜುನ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಾಧರ್ಮಾಲಯವೇ ಅನರ್ಥಕಾರಿ ನೆನಪಿರಲಿ ಪಾರ್ಥ ಇದು ಧರ್ಮಯುದ್ಧ ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ ಅಕೀರ್ತಿ ಭಾಜನೆನಿಸುವೆ ನಿನ್ನಂತರಿಗೆ ಸಂಭಾವಿತನಿಗೆ ಅಕೀರ್ತಿ ಮರಣಕ್ಕಿಂತ ಘೋರತರವು ಶತ್ರುಗಳು ಏಡಿಯಂತೆ ಹಳಿಯುವರು ಆತ್ಮೀಯರು ನಿಂದೆಗಳೆಂದು ನಿಂದಿಸರು ಅಜ್ಞಾನದಲ್ಲಿ ನೀನು ಕರ್ಮ ಭ್ರಷ್ಟನಾಗಬೇಡ ಪಾರ್ಥ ವಾಸುದೇವ ಈ ಯುದ್ಧದಲ್ಲಿ ನನ್ನ ಕರ್ಮವೇನು
ಧರ್ಮನಾಶವು ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿ ತೋರಿಸು ಮಾಮ. ಅರ್ಜುನ, ಅಸ್ಥಿರ ಕೀರ್ತಿ ಶಾಶ್ವತ. ಅರ್ಜುನ, ಪರಮಾತ್ಮ ಅಸ್ಥಿರ ಕೀರ್ತಿ ಶಾಶ್ವತ. ಕರ್ತವ್ಯ ಮಾನವ ಧರ್ಮ ಧರ್ಮ ರಕ್ಷಕ ನಾನಿರೇ. ಬರಿದೆ ಕಳವಳ ಪಡುವೆ. ಮರುಳೇ ಮರುಳೇ ಅರ್ಜುನ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಸಿದ್ಧನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವ ಪಾರ್ಥ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯವು ಎಚ್ಚರಗೊಳ್ಳುತ್ತಿರುತ್ತು. ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿರುವರು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು. ಅವುಗಳ ನೆನಪು ನನಗಿರುವುದು, ನಿನಗಿರುವುದಿಲ್ಲ. ನಾನು ಜನ್ಮ ಜರಾರಹಿತನು, ಹವ್ಯಯಾತನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆಗ ನಾನು ಈ ಭೂಮಿಯಲ್ಲಿ ಅವತರಿಸಿದೆ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು ಸೋಲು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಯಥಾ ಯದಾಯ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಅರ್ಜುನ, ಪರಮಾತ್ಮ, ನಾನು ಮಾಯಾರೂಪಿ ಎನಿಸಿ ಸರ್ವ ಪ್ರಪಂಚವನ್ನೇ ವ್ಯಾಪಿಸುವೆನು. ಜಲರೂಪದಲ್ಲಿ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವಳ ಶಕ್ತಿಯನ್ನು ಹೊರದಿಸುವೆನು. ವಾಯುವನಿಸಿ ಚಲಿಸುವೆನು. ಆಕಾಶವನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬುದ್ಧಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವನು. ಬಹುರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠನು ಸರ್ವಾಂತರ್ಯಾಮಿಯಾದ ಪರಾವಸ್ತುವು ನಾನು. ದಾರದಲ್ಲಿ ಮನುಷ್ಯವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿದೆ. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಸಮಸ್ತ ಭೂತಗಳಿಗೆ ಅಧಿಕಾರನು ನಾನು. ಈ ಅಲ್ಪಾಂಶದಿಂದ ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವಾಗಿರುವುದು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅಬೋಧ. ಇದರ ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವ ಪಾರ್ಥ. ಪರಮಾತ್ಮ,
ನಿನ್ನ ನುಡಿಗಳಿಂದ ನನ್ನ ವ್ಯಾಮೋಹವೆಲ್ಲವೂ ನಾಶವಾಯಿತು. ಹೃದಯದ ಅಂಧಕಾರವೂ ಹರಿದು ಹೋಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಜ್ಞನನ್ನಾಗಿ ಮಾಡುದೇವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಶಾಲೆಯ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗುವೆ, ಕೀರ್ತಿಯನ್ನು ಪಡೆಯುವೆ. ನೋಡು ಪಾರ್ಥ, ನೋಡು ಪಾರ್ಥ, ನನ್ನ ವಿಶ್ವರೂಪವನ್ನು ಧಾರಣೆ ಮಾಡು. ಆಹಾ, ಎಂತಹ ಭಯಾನಕವಾದ ರೂಪವಿದು. ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವುದು. ವಾಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ನನ್ನನ್ನು ಧಾರಣ ಮಾಡು. ಭಕ್ತರ ಹೃದಯದಲ್ಲಿ ಆನಂದ ತರಂಗ ಎಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾವಲ್ಲಭ, ಲಲಚಿತ್ರವಾದ ನಿನ್ನ ಗಂಭೀರ ಸುವಾಸನೆಯಲ್ಲಿದ್ದು ಮನವು ಸಂಚಲಯ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಚಿರಚಿತ್ತವಾಯ್ತು ದೇವಾ. ಕಿಂಕರನ ಬರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣ ಶರಣ ಗಿರಿಧಾರಿ ಶರಣರ ಪೊರೆಯೋ ಜೀವನ ನಿಧಿಯೇ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನಂದು ಬಳಲಿದೆ. ದಾರಿ ಕಾಣದೆ ನಂದು ಬಳಲಿದೆ. ಶಾಂತಿಯ ಕರುಣಿತು ನೀ ಸಾಧಾರಮಣ, ಮುಕ್ತಿಯ ಕರುಣಿತು ನೀ. ತಾಳಲಾರೆನು ನಿನ್ನ ವಿಶ್ವರೂಪವ. ತಾಳಲಾರೆನು ನಿನ್ನ ವಿಶ್ವರೂಪವ. ಜೋಡಿಸಿ ಕರೆಗಳ ಶರಣಗೆ, ಜೋಡಿಸಿ ಕರೆಗಳ ಶರಣಗೆ. ಮಾಡು ಕೃಪೆಯನ್ನು ಪಾಮರ ನನ್ನಳ. ಮಾಡು ಕೃಪೆಯನ್ನು ಪಾಮರ ನನ್ನಳು. ಭೀಕರ ರೂಪವ ಬೇಗೆಯ ತಗಿಸೆ. ಪರಮಾತ್ಮ, ಭೀಕರ ರೂಪವ ಬೇಗೆಯ ತಗಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ. ಭಯವನ್ನು ಬಿಡು ಪ್ರಾಣಸಕ. ಶಂಕು ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ಧಾರಣವನ್ನು ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಮಡೆಯುವ ನಾವಿಯಂತೆ ನಿನ್ನ ನೌಕೆಯು ಪಥಾವಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಲು ನಾನು ಕರುಣಾಧಾರನಾಗಿ ಪಾರ್ಥ. ಪಾರ್ಥ, ಪರಮಾತ್ಮ, ತೆಗೆದುಕೋ ಧನುರ್ಸನ್ನು, ಹೂಡು ಬಾಣವನ್ನು, ಜಯವರೇನು ಒಣಗಿಸು.